ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಕೋವಿಡ್ ಅನ್ನೋದು ಈ ಜಗತ್ತಿಗೆ ಅಂಟಿದಂಥ ಶಾಪ. ಆ ಶಾಪ ವಿಮೋಚನೆಯಾಯಿತು ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ. ಆದರೆ ಆ ಶಾಪ ವಿಮೋಚನೆಯ ಹಂತದಲ್ಲಿ ಜನರಿಗೆ ಕೊಡಬಾರದ ಕಾಟವನ್ನು ಕೊಡ್ತಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ, ರಾಜ್ಯದಲ್ಲಿ ಹೃದ್ರೋಗ ಕೇಸ್ಗಳ ಸಂಖ್ಯೆಯನ್ನು ಅಥವಾ ಆ ಅಂಕಿಅಂಶವನ್ನು ನೋಡಿದರೆ ನಿಜಕ್ಕೂ ಕೂಡ ಗಾಬರಿ ಆಗ್ತಾ ಇದೆ. ಇದು ಕೋವಿಡ್ನ ಅಡ್ಡ ಪರಿಣಾಮ ಅಂತ ತಜ್ಞ ವೈದ್ಯರು ಊಹಿಸ್ತಾ ಇದ್ದಾರೆ. ಕೋವಿಡ್ ದೂರವಾದರೂ ಕೂಡ ಸಮಸ್ಯೆಗಳು ದೂರವಾಗ್ತಿಲ್ಲ ಅನ್ನೋ ಪರಿಸ್ಥಿತಿ. ರಾಜ್ಯದಲ್ಲಿ ಹೃದ್ರೋಗ ಪ್ರಮಾಣ ಹೆಚ್ಚಾಗ್ತಾ ಇದೆ, ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಅದು ಗಣನೀಯ ಪ್ರಮಾಣದಲ್ಲಿ ಏರಿಕೆ ಕಾಣ್ತಾ ಇದೆ. ಹದಿಹರೆಯದ ಯುವಕ ಯುವತಿಯರಲ್ಲೂ ಕೂಡ ಹೃದ್ರೋಗ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆತಂಕಕಾರಿ ಅನ್ನೋ ರೀತಿಯಲ್ಲಿ ಈ ಅಂಕಿಅಂಶವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆತಂಕ ಅನ್ಸುತ್ತೆ. ಇದರ ಮಧ್ಯೆ ಕೊರೋನಾ ಲಸಿಕೆಯ ಬಗ್ಗೆಯೂ ಕೂಡ ಕೆಲವರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೃದ್ರೋಗದ ಜೊತೆಗೆ ರಕ್ತದೊತ್ತಡ ಅಂದರೆ BP, ಮಧುಮೇಹದ ಸಮಸ್ಯೆ, ಡಯಾಬಿಟಿಸ್ ಎಲ್ಲವೂ ಕೂಡ ಹೆಚ್ಚಳವಾಗ್ತಾ ಇದೆ. ಈಗ ಈ ಬಗ್ಗೆ ತಜ್ಞ ವೈದ್ಯರಿಗೂ ಕೂಡ ಗೊಂದಲ ಇದೆ. ಇದಕ್ಕೆ ಕಾರಣ ಏನು ಅನ್ನೋ ವಿಚಾರಕ್ಕೆ ಈ ತಜ್ಞ ವೈದ್ಯರಲ್ಲಿ ಗೊಂದಲ ಇದೆ. ಕೆಲವರು ಕೋವಿಡ್ ಕಾರಣಕ್ಕಾಗಿ ಇದು ಆಗಿದೆ ಅಥವಾ ಆಫ್ಟರ್ ಕೋವಿಡ್ ಈ ರೀತಿಯ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇರೋದು, ಈ ಪ್ರಮಾಣದಲ್ಲಿ ಕೇಸುಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇರೋದು ಅಂತ ಕೆಲವೊಂದಿಷ್ಟು ಜನ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ ಕೋವಿಡ್ಗೂ ಇದಕ್ಕೂ ಕಾರಣ ಸಂಬಂಧ ಇಲ್ಲ, ಬದಲಾಗಿ ಬದಲಾದಂಥ ಜೀವನ ಶೈಲಿ ಇದಕ್ಕೆ ಕಾರಣ ಇರಬಹುದು ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸ್ತಾರೆ. ಆದರೆ ವಾಸ್ತವ ಏನು ಅಂತಂದರೆ ಕೇಸುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಹೃದ್ರೋಗ, ಹೃದಯಾಘಾತ ಇದು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇರೋದು. ಇದರ ಜೊತೆಗೆ ಅತ್ಯಂತ ಸಣ್ಣ ವಯಸ್ಸಿಗೆ BP ಪ್ರಾಬ್ಲಮ್, ಬ್ಲಡ್ ಪ್ರೆಷರ್ ಪ್ರಾಬ್ಲಮ್, ಅದರ ಜೊತೆಗೆ ಡಯಾಬಿಟಿಸ್, ಮಧುಮೇಹದ ಸಮಸ್ಯೆ ಇದೆಲ್ಲವೂ ಕೂಡ ಚಿಕ್ಕವರನ್ನ ಕೂಡ ಕಾಡೋದಕ್ಕೆ ಶುರುವಾಗಿದೆ. ಟೀನೇಜರ್ಸು ಕೂಡ ಈ ಸಮಸ್ಯೆಯಿಂದ ಬಳಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೋವಿಡ್ಗಿಂತ ಮೊದಲು ಇರಲಿಲ್ವಾ ಅಂತ ಕೇಳಿದ್ರೆ ಇತ್ತು, ಆದರೆ ಈಗ ಅದರ ಪ್ರಮಾಣ ಹೆಚ್ಚಾಗಿದೆ. ಆ ಅಂಕಿಅಂಶ ಅದನ್ನೇ ಹೇಳ್ತಾ ಇದೆ. ಇದು ನಿಜಕ್ಕೂ ಕೂಡ ಆತಂಕವನ್ನು ಸೃಷ್ಟಿಸ್ತಾ ಇದೆ. ನಾನು ಆಗಲೇ ಹೇಳಿದೆ, ಅಂಕಿಅಂಶ ನೋಡಿದರೆ ಗಾಬರಿ ಆಗುತ್ತೆ ಅನ್ನೋದನ್ನು. ಯಾಕೆ ಅನ್ನೋದಕ್ಕೆ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಕೋವಿಡ್ ನಂತರ ಅಂದರೆ ಕೋವಿಡ್ನ 1ನೇ ಅಲೆ, 2ನೇ ಅಲೆ, 3ನೇ ಅಲೆ, 4ನೇ ಅಲೆ ಇದೆಲ್ಲ ಆಯಿತು. ಸಹಜ ಜನಜೀವನ ಶುರುವಾಯಿತು. ಆ ನಂತರ ಹೃದ್ರೋಗದ ಪ್ರಮಾಣ ಅಂದರೆ ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಳವಾಗ್ತಾ ಇದೆ. ಅದರಲ್ಲಿ ಅಚ್ಚರಿ ಅಂತಂದರೆ 40 ವರ್ಷದ ಒಳಗಿನವರಲ್ಲಿ ಈ ಸಮಸ್ಯೆ ಏನಿದೆ ಇದರ ಪ್ರಮಾಣ ಹೆಚ್ಚಾಗ್ತಾ ಇರೋದು. ಯಾವುದೇ ರೋಗ ಇಲ್ಲದೆ ಇದ್ದರೂ ಕೂಡ ಅಥವಾ ಅವರ ಫ್ಯಾಮಿಲಿಯಲ್ಲೂ ಕೂಡ ಈ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ ಸಾಮಾನ್ಯವಾಗಿ ಹೃದ್ರೋಗಗಳು ಹೆರಿಡಿಟರಿ ಬರುತ್ತೆ ಅಂತ ವೈದ್ಯರು ಹೇಳ್ತಾರೆ. ಆದರೆ ಅಂಥದ್ದು ಯಾವುದೇ ಸಮಸ್ಯೆ ಇಲ್ಲದೆ ಇದ್ದರೂ ಕೂಡ 25% ಹೃದಯಾಘಾತಗಳು ಸಂಭವಿಸ್ತಾ ಇದ್ದಾವೆ. ಅಂದರೆ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ ಅಥವಾ ಆ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆನೂ ಕೂಡ ಇರಲಿಲ್ಲ, ಸಡನ್ ಅಂತ ಹೃದಯದ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ತವೆ, ಹೃದಯಾಘಾತ ಆಗುತ್ತೆ. ಇಂಥ ಕೇಸುಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. 2020 ಅಂದರೆ ಕೋವಿಡ್ ನಂತರದ ದಿನಗಳು, 2020ರಲ್ಲಿ ಕೋವಿಡ್ ಕೇಸು ದೇಶದಲ್ಲಿ ಕಾಣಿಸಿಕೊಂಡಿದ್ದು. ಆ ನಂತರ ನಿರಂತರವಾಗಿ ಈ ಹೃದ್ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮೈಸೂರಿನ ಜಯದೇವ ಸಂಸ್ಥೆಯ ಅಂಕಿಅಂಶ ಲಭ್ಯವಾಗಿದೆ. ಆ ಅಂಕಿಅಂಶ ನೀವು ನೋಡ್ತಾ ಇದ್ದೀರಿ. 2020ರಲ್ಲಿ 1,17,000 ಕೇಸ್ ಇತ್ತು. 21ರಲ್ಲಿ ಅದರ ಪ್ರಮಾಣ 1.5 ಲಕ್ಷಕ್ಕೆ ಏರಿಕೆಯಾಯಿತು. 22ರಲ್ಲಿ 1,86,000 ಕೇಸು, 23ರಲ್ಲಿ 2,13,000 ಕೇಸು. ಅಂದರೆ ಕಳೆದ ವರ್ಷ ಅಂದರೆ ಮೈಸೂರಿನ ಜಯದೇವದಲ್ಲಿ ಚಿಕಿತ್ಸೆ ಪಡೆದವರು, ನಾನು ಇಡೀ ರಾಜ್ಯದ ಅಂಕಿಅಂಶವನ್ನು ಹೇಳ್ತಾ ಇಲ್ಲ, ಕೇವಲ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದವರು, ಹೃದ್ರೋಗಕ್ಕೆ ಚಿಕಿತ್ಸೆ ಪಡೆದವರ ಸಂಖ್ಯೆ ಇದು 2023ರಲ್ಲಿ 2,13,000 ರೋಗಿಗಳು ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಮೊದಲೆಲ್ಲ ಬಹಳ ಕಡಿಮೆ ಇರ್ತಿತ್ತು. 2020ರ ನಂತರ ಇದರ ಪ್ರಮಾಣ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ. ಇದಕ್ಕೇನು ಕಾರಣ? ಯಾಕೆ ಈ ರೀತಿ ಆಗ್ತಾ ಇದೆ? ಸೊ ಇದರ ಬಗ್ಗೆಯೇ ಈಗ ಅನುಮಾನಗಳಿರೋದು. ಇನ್ನು ಕಾರಣಗಳು ಏನು ಅಂತ ನೋಡ್ತಾ ಹೋದ್ರೆ
ತಜ್ಞ ವೈದ್ಯರು ಒಂದೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಆಹಾರ ಪದ್ಧತಿ ಬದಲಾಗ್ತಾ ಇದೆ ಜನರದು. ಯಾವ ರೀತಿ ಅಂತಂದರೆ, ನಾನು ರಾಗಿ ಮುದ್ದೆ ತಿನ್ನುವಂಥ ರೀಜನ್ನಿಂದ ಬಂದವನು ಅಂತ ಅಂದ್ಕೊಳ್ಳೋಣ. ಅಂದರೆ ನಾನು ದಕ್ಷಿಣ ಕರ್ನಾಟಕ, ಅದರಲ್ಲೂ ಹಳೆ ಮೈಸೂರು ಭಾಗದಿಂದ ಬಂದವನು. ನನಗೆ ಈಗ ರಾಗಿ ಮುದ್ದೆ ಇಷ್ಟ ಆಗ್ತಾ ಇಲ್ಲ. ಬದಲಾಗಿ ನಾನು ಫ್ರೈಡ್ ರೈಸ್ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಅದು ನನ್ನ ನೇಟಿವ್ ಆಹಾರ ಪದ್ಧತಿ ಅಲ್ಲ, ನನಗದು ಒಗ್ಗಿಕೊಳ್ಳೋದಿಲ್ಲ. ನಾನು ಉತ್ತರ ಕರ್ನಾಟಕದವನು, ಜೋಳದ ರೊಟ್ಟಿ ತಿಂತಿದ್ದವನು ಅಂತ ಅಂದ್ಕೊಳ್ಳೋಣ. ನಾನೀಗ ಪಿಜ್ಜಾ ಬರ್ಗರ್ ತಿನ್ನೋದಕ್ಕೆ ಶುರು ಮಾಡಿದ್ದೀನಿ. ಇದು ನನಗೆ ಒಗ್ಗಿಕೊಳ್ತಾ ಇಲ್ಲ. ಸೊ ಇದು ಈ ಬದಲಾಗ್ತಾ ಇರುವಂಥ ಆಹಾರ ಪದ್ಧತಿ ಏನಿದೆ, ಇದು ಮನುಷ್ಯನ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮವನ್ನು ಬೀರ್ತಿದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ನಿಮ್ಮ ನೇಟಿವ್ ಆಹಾರ ಪದ್ಧತಿ ಏನಿದೆ, ಕರಾವಳಿಯವರು ಅಂತಂದರೆ ಬೆಳಗ್ಗೆ ಎದ್ದರೆ ನೀರು ದೋಸೆ ತಿಂತಾರೆ, ಇಲ್ಲ ನಾನು ಇನ್ನೇನೋ ವೆಸ್ಟರ್ನ್ ಫುಡ್ ತಿಂತೀನಿ, ಬ್ರೆಡ್ಡಿಗೆ ಇನ್ನೇನೋ ಹಾಕ್ಕೊಂಡು ತಿಂತೀನಿ, ಅಥವಾ ಬೆಳಗ್ಗೆ ನಾನು ಪಿಜ್ಜಾ ತಿಂತೀನಿ ಅಂತ ಹೋದರೆ ಅದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗ್ತಿದೆ. ಅದು ಈ ಸಮಸ್ಯೆ ಆಗೋದಕ್ಕೆ ಕಾರಣ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಎರಡನೆಯದು, ಜೀವನ ಶೈಲಿಯಲ್ಲೂ ಕೂಡ ಬದಲಾಗಿದೆ. ಮೊದಲೆಲ್ಲ ಒಂದು ಜೀವನ ಶೈಲಿ ಇತ್ತು, ಆ ಜೀವನ ಶೈಲಿಯನ್ನು ಈಗ ಅನುಸರಿಸ್ತಾ ಇಲ್ಲ. ಇದನ್ನು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ, ನಿದ್ದೆ ಮಾಡುವ ಸಮಯದಲ್ಲಿ ಕೆಲಸ ಮಾಡೋದು, ಕೆಲಸದ ಸಮಯದಲ್ಲಿ ನಿದ್ದೆ ಮಾಡೋದು, ಅಥವಾ ರಾತ್ರಿ ಇಡೀ ಮೊಬೈಲ್ ನೋಡ್ಕೊಂಡು ಕೂರೋದು, ಏನೋ ರೀಲ್ಸು ಗೀಲ್ಸು ಅಂತ ನೋಡ್ಕೊಂಡು ಕೂರೋದು 3 ಗಂಟೆವರೆಗೆ. ನಿದ್ದೆಯ ಪ್ರಮಾಣವೂ ಕಡಿಮೆ ಆಗಿದೆ. 2 ಗಂಟೆ 3 ಗಂಟೆ ನಿದ್ದೆ ಮಾಡಿದರೆ ದೊಡ್ಡ ವಿಚಾರ. ಸೊ ಈ ಬದಲಾದಂಥ ಜೀವನ ಶೈಲಿ ಇದೆಯಲ್ಲ, ಮತ್ತು ಈ ಧಾವಂತದ ಬದುಕು, ಇದು ಕೂಡ ಇದರ ಮೇಲೆ ಈ ರೀತಿಯ ಸಮಸ್ಯೆಗಳಾಗೋದಕ್ಕೆ ಕಾರಣ ಅಂತ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಕೆಲಸದ ಒತ್ತಡ ಜೊತೆಗೆ ಧಾವಂತದ ಬದುಕು, ಅರ್ಜೆಂಟಲ್ಲೇ ಬದುಕ್ತಾ ಇದ್ದೀವಿ, 1 ನಿಮಿಷನೂ ಪುರ್ಸೋತಿಲ್ಲ. 1 ನಿಮಿಷ ಆಚೆ ಈಚೆ ಆದರೂ ಕೂಡ ಬೇರೆ ಏನೋ ಸಮಸ್ಯೆಗಳಾಗತ್ತೆ ಅನ್ನೋ ಕಾರಣಕ್ಕಾಗಿ ಓಡಿಕೊಂಡೇ ಜೀವನ ಮಾಡುವಂಥ ಸ್ಥಿತಿ. ಸೊ ಇದು ಕೂಡ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಬೀರ್ತಾ ಇದೆ. ಇದರಿಂದಾಗಿ ಹೃದ್ರೋಗದ ಸಮಸ್ಯೆಗಳು ಕಾಣಿಸಿಕೊಳ್ತಿದೆ ಅಂತ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಜೊತೆಗೆ ಕೊರೋನಾದ ಅಡ್ಡ ಪರಿಣಾಮವೂ ಕೂಡ ಒಂದು ಅಂತ. ಕೊರೋನಾ ಬಂದ ನಂತರ, ಅಥವಾ ಕೊರೋನಾ ಬಂದವರು, ಕೊರೋನಾ ಬಂದ ನಂತರ ಚಿಕಿತ್ಸೆಯನ್ನು ಪಡ್ಕೊಂಡವರು, ಸೊ ಇವರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಹೃದ್ರೋಗದ ಸಮಸ್ಯೆ ಬಾಧಿಸ್ತಾ ಇದೆ, ಸಮಸ್ಯೆಯನ್ನು ತರ್ತಿದೆ ಅಂತ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ಮತ್ತೊಂದು ಅವರು ಹೇಳ್ತಾ ಇರೋದು ತಪ್ಪಾದ ಚಿಕಿತ್ಸೆ. ತಪ್ಪಾದ ಚಿಕಿತ್ಸೆ ಹೆಂಗೆ ಅಂತಂದರೆ, ನಮಗೆ ನಾವೇ ಡಾಕ್ಟರ್ ಆಗೋದು. ತಲೆನೋವು ಬಂದ ಕೂಡಲೇ ನಾವು ಗೂಗಲ್ ಮಾಡ್ತೀವಿ, ಏನು ಮಾಡಬೇಕು ತಲೆನೋವಿಗೆ, ಕಾಲು ನೋವಿಗೆ ಏನು ಮಾಡಬೇಕು ಅಂತ ಗೂಗಲ್ ಮಾಡ್ತೀವಿ. ಅದರಲ್ಲಿ ಯಾವುದೋ ಒಂದು ಟ್ಯಾಬ್ಲೆಟನ್ನು ತೋರಿಸುತ್ತೆ, ನಾವು ಹೋಗಿ ಟ್ಯಾಬ್ಲೆಟ್ ತೊಗೊಂಡ್ಬರ್ತೀವಿ, ತಿಂತೀವಿ. ಸೊ ಇದೇ ಸಮಸ್ಯೆ ಆಗ್ತಾ ಇದೆ. ತಲೆನೋವು ಇನ್ಯಾವುದರದ್ದೋ ಇಂಡಿಕೇಶನ್ ಆಗಿರಬಹುದು, ಕಾಲು ನೋವು, ಕೈ ನೋವು ಇನ್ಯಾವುದರದ್ದೋ ಸೂಚನೆ ಇರಬಹುದು. ನಾವು ಅದರ ಬಗ್ಗೆ ಯೋಚನೆ ಮಾಡಲ್ಲ. ಪೇಯ್ನ್ ಕಿಲ್ಲರೋ ಇನ್ಯಾವುದೋ ತೆಗೆದುಕೊಂಡು ಇವತ್ತಿಗೆ ಸರಿ ಹೋಯಿತು ಅಂತ ಅಂದ್ಕೊಳ್ತಾ ಇದ್ದೀವಿ. ನಾವು ಗೂಗಲನ್ನು ನಂಬಿದಷ್ಟು, ಅಥವಾ ಇಂಟರ್ನೆಟ್ಟಲ್ಲಿ ಬರುವಂಥ ಮಾಹಿತಿಯನ್ನು ನಂಬಿದಷ್ಟು, ನಮ್ಮ ಮನೆಯ ಪಕ್ಕದಲ್ಲೇ ಕ್ಲಿನಿಕ್ ಮಾಡಿಕೊಂಡಿರುವಂಥ, ಹಾಸ್ಪಿಟಲ್ ಮಾಡಿಕೊಂಡಿರುವ 5.5 ವರ್ಷ MBBS 3 ವರ್ಷ MD ಮಾಡಿದಂಥ ಡಾಕ್ಟ್ರನ್ನು ನಾವು ನಂಬ್ತಾ ಇಲ್ಲ, ನಮಗೆ ವಿಶ್ವಾಸ ಇಲ್ಲ. ಬದಲಾಗಿ ಇಂಟರ್ನೆಟ್ಟಲ್ಲಿ ಯಾರೋ ಬರೆದಿರುವಂಥ ಆರ್ಟಿಕಲ್ ನೋಡಿಕೊಂಡು, ಓ ಇದೇ ಚಿಕಿತ್ಸೆ, ಇದೇ ಸರಿಯಾದ ಚಿಕಿತ್ಸೆ ಅಂತ ನಾವು ಅಂದುಕೊಳ್ತಾ ಇದ್ದೀವಿ. ಇದು ಬಹಳ ದೊಡ್ಡ ಸಮಸ್ಯೆಯನ್ನು ತರ್ತಿದೆ ಅಂತ ತಜ್ಞ ವೈದ್ಯರು ಹೇಳ್ತಾ ಇದ್ದಾರೆ. ನಾನು ಆಗಲೇ ಒಂದು ಅಂಕಿಅಂಶದ ಬಗ್ಗೆ ಹೇಳಿದೆ, ಮೈಸೂರಿನಲ್ಲಿ ಯಾವ ರೀತಿ ಹೃದ್ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ. ಇದರ ಬಗ್ಗೆ ಡಾಕ್ಟರ್ ಸದಾನಂದ್, ಮೈಸೂರು ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಮಾತನಾಡಿದ್ದಾರೆ, ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿಯ ಅಳವಡಿಕೆಯಿಂದಾಗಿ ಹೃದ್ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಾಗ್ತಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಜಯದೇವ ಹೃದ್ರೋಗ ಸಂಸ್ಥೆಗಳ ಮುಖ್ಯಸ್ಥರಾದಂತಹ ಸದಾನಂದ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸದಾನಂದ್ ಸರ್, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ತಿದೆ ಸರ್. ಪ್ರಮುಖವಾಗಿ ಏನಿರ್ಬೋದು ಸರ್? ಈಗ ನಾವು ನೋಡ್ತಿರೋ ಹಾಗೆ ಒಂದು 10 ವರ್ಷಕ್ಕೆ ಹಿಂದಕ್ಕೆ ಹೋಲಿಸ್ಕೊಂಡ್ರೆ ಇತ್ತೀಚಿನ ದಿವಸದಲ್ಲಿ ಒಂದು ಏಜ್ ಗ್ರೂಪ್ ಒಂದು 10 ವರ್ಷ ಹಿಂದಕ್ಕೆ ಬಂದಿದೆ. ಅಂದರೆ ಮುಂಚೆ 50-60 ವಯಸ್ಸಿಗೆ ಬರ್ತಾ ಇದ್ದ ಕಾಯಿಲೆ ಈಗ 30-40 ವಯಸ್ಸುವರೆಗೇ ಬರ್ತಾ ಇದೆ. ಮುಖ್ಯವಾದ ಕಾರಣ ಅಂದರೆ ನೀವು ಹೇಳಿದಾಗೆ ನಮ್ಮ ಜೀವನ ಶೈಲಿಯಲ್ಲಿ ತುಂಬ ಬದಲಾವಣೆ ಆಗಿಬಿಟ್ಟಿದೆ. ಒಂದು ನಾವೀಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಒಪ್ಕೊಂಡ್ಬಿಟ್ಟಿದ್ವಿ. ಹಿಂದೆ ಎಲ್ಲ ರೈತರು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಈಗ ಎಲ್ಲರೂ ಒಂಥರ ಟೇಬಲ್ ವರ್ಕ್, ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಮಾಡೋ ಕೆಲಸ. ಸೊ ರೆಗ್ಯುಲರ್ ಶರೀರಕ್ಕೆ ವ್ಯಾಯಾಮ ಇಲ್ಲ, ಮೊದಲನೇದು. ಎರಡನೇದು, ಆಹಾರದಲ್ಲಿ ನಾವು ತುಂಬ ಬದಲಾವಣೆ ಆಗಿದೆ. ಮುಂಚೆ ಭಾಳ ಸಿಂಪಲ್ ಆಗಿತ್ತು ಆಹಾರ, ಮುದ್ದೆ, ಸೊಪ್ಪಿನ ಸಾರು, ತರಕಾರಿ, ಈ ಥರ. ಈಗ ಜಂಕ್ ಫುಡ್ಡು ತುಂಬ ಜಾಸ್ತಿ ಆಗಿಬಿಟ್ಟಿದೆ.
ಮತ್ತೀಗ ಈ ಆನ್ಲೈನ್ ಇದರಿಂದ ನಮಗೆ ಫುಡ್ ಅವೈಲಬಿಲಿಟಿ ತುಂಬ ಈಸಿ ಆಗಿಬಿಟ್ಟಿದೆ. ಒಂದು ಕ್ಲಿಕ್ ಆಫ್ ಎ ಬಟನ್ ನಮಗೆ ಮನೆಗೇ ಜಂಕ್ ಫುಡ್ ಬಂದ್ಬಿಡುತ್ತೆ. ಸೊ ಇದು ಎರಡನೇದು ಆಹಾರದಲ್ಲಿ ಆಗಿರೋ ಬದಲಾವಣೆ. ಮೂರನೇದು ನಮ್ಮ ಡೈಲಿ ಲೈಫಲ್ಲಿರುವಂಥ ಒತ್ತಡ. ಸೊ ಅವರ ಆಫೀಸಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲರೂ ಏನೋ ಒಂಥರ ಒತ್ತಡದಲ್ಲೇ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನಿದ್ರೆ ಬಹಳ ಕಡಿಮೆ ಆಗಿಬಿಟ್ಟಿದೆ, ಮಲಗೋದು ತುಂಬ ಲೇಟು, ಮತ್ತು ಮೊಬೈಲ್ ಹಿಡ್ಕೊಳ್ಳೋದು, ಸೋಷಿಯಲ್ ಮೀಡಿಯಾ, ಟಿ ವಿ ಸೀರಿಯಲ್ ನೋಡೋದು, ಹೀಗೆ ನಾವು ಕೂತ್ಕೊಂಡು ಮಾಡೋಂಥ ಕೆಲಸನೇ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದರಿಂದ ಒತ್ತಡ ತುಂಬ ಜಾಸ್ತಿ ಆಗಿದೆ. ಇನ್ನು ನೆಕ್ಸ್ಟ್ ಒನ್ ಅಂದರೆ ನಮ್ಮ ಓವರಾಲ್ ಪೊಲ್ಯೂಷನ್. ನಾವು ತಿನ್ನೋಂಥ ಆಹಾರ, ಕುಡಿಯೋ ನೀರು, ಸೇವಿಸೋ ಗಾಳಿ ಎಲ್ಲನೂ ಪೊಲ್ಯೂಟೆಡ್ ಆಗಿಬಿಟ್ಟಿದೆ. ಸೊ ಇದರಿಂದ ಮನುಷ್ಯ ಬಹಳ ಬೇಗ ಸಣ್ಣ ವಯಸ್ಸಿಗೆ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾವ ಏಜಿನವರಿಗೆ ಇತ್ತೀಚೆಗೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಸರ್? ನಾವು ನೋಡ್ತಿರೋಗೆ ಒಂದು 30 to 40 ಇಯರ್ಸ್ ಏಜ್ ಗ್ರೂಪಲ್ಲಿ ಈ ಥರ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಈಗ ಏನಾಗ್ತದೆ ಅಂದರೆ ಮನುಷ್ಯ ಬೆಳಗ್ಗೆ ಚೆನ್ನಾಗೇ ಕೆಲಸಕ್ಕೆ ಹೋದರು, ಕೆಲಸ ಮಾಡ್ತಾ ಇದ್ದಾರೆ, ಸಡನ್ನಾಗಿ ಇದೇನೋ ಬಂತು, ಅಲ್ಲೇ ಕೊಲ್ಯಾಪ್ಸ್ ಆದರು, ಹಾಸ್ಪಿಟ್ಲ್ ಕರ್ಕೊಂಬರೋದಕ್ಕೂ ಸಮಯನೇ ಇರಲಿಲ್ಲ, ವಿತಿನ್ ಫ್ಯೂ ಮಿನಿಟ್ಸ್ ಜೀವ ಹೊರಟೋಯ್ತು. ಈ ಥರದ ಸ್ಟೋರೀಸ್ ನಾವು ತುಂಬ ಕೇಳ್ತಾ ಇದ್ದೀವಿ. ಸ್ಪೆಷಲಿ ಕೋವಿಡ್ ಬಂದಾದಮೇಲೆ, ಅದರ ವ್ಯಾಕ್ಸಿನೇಷನ್ ತೊಗೊಂಡು ಆದಮೇಲೆ ಈ ಥರ ಪರಿಣಾಮ ನಾವು ತುಂಬ ಹೆಚ್ಚು ನೋಡ್ತಾ ಇದ್ದೀವಿ. ಸೊ ಕೋವಿಡ್ಗೂ ಅದರ ವ್ಯಾಕ್ಸಿನ್ಗೂ ಇದಕ್ಕೂ ಸ್ವಲ್ಪ ಮಟ್ಟಿಗೆ ಕನೆಕ್ಷನ್ ಇರಬಹುದು. ಅಂದರೆ ಸಡನ್ನಾಗಿ ಮ್ಯಾಸಿವ್ ಆಗಿ ಅಲ್ಲಿ ಹಾರ್ಟಲ್ಲಿ ಥ್ರಾಂಬಸ್ ಫಾರ್ಮ್ ಆಗಿಬಿಡುತ್ತೆ, ಕ್ಲಾಟ್ ಫಾರ್ಮ್ ಆಗಿಬಿಡುತ್ತೆ, ರಕ್ತನಾಳ ಸಡನ್ನಾಗಿ ಬ್ಲಾಕ್ ಆಗಿಬಿಡುತ್ತೆ, ಆಗ ವ್ಯಕ್ತಿ ಕೊಲಾಪ್ಸ್ ಆಗಿ ತೀರ್ಕೊಳ್ಳೋಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಈ ಥರ ಸ್ಟೋರೀಸ್ ನಾವು ಆಫ್ಟರ್ ಕೋವಿಡ್ ಹೃದಯಾಘಾತ, ಹೃದ್ರೋಗದ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಇಟ್ವಿ, ಅಂಕಿಅಂಶ ಸಮೇತ. ಈ ವಿಚಾರ ಇವತ್ತು ಕಲಾಪದಲ್ಲೂ ಪ್ರಸ್ತಾಪ ಆಗಿದೆ. ತೀರ್ಥಹಳ್ಳಿ ಶಾಸಕ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ಒಂದಿಷ್ಟು ಗಂಭೀರ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ, ನೋಡೋಣ. ಈ ಕೋವಿಡಿನ ನಂತರ ಏನೋ ಆಗೋಗ್ಬಿಟ್ಟಿದೆ. ಇವರಾರು 67 ವಯಸ್ಸು. ನನ್ನ ಕ್ಷೇತ್ರದಲ್ಲಿ ಇತ್ತೀಚೆಗೆ 22-23 ವಯಸ್ಸಿನ ಯುವಕರು, ಯುವತಿಯರು ಹಾರ್ಟ್ ಅಟ್ಯಾಕ್ ಆಯಿತು, ಬ್ರೈನ್ ಹೆಮರೇಜ್ಗಳಾಗ್ತಾ ಇದೆ. ನನ್ನ ರಿಕ್ವೆಸ್ಟ್ ಏನು ಅಂದರೆ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಕೋವಿಡಿನ ನಂತರ ಆಗಿರ್ತಕ್ಕಂಥ ಪರಿವರ್ತನೆ ಆರೋಗ್ಯ ಇದರಲ್ಲಿ ಏನು ಅಂತೇಳಿ ಇದ್ರ ಬಗ್ಗೆ ಒಂದು ಸಂಶೋಧನೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ಕಟ್ಟುನಿಟ್ಟಿನ ಪರೀಕ್ಷೆ, ತಪಾಸಣೆ ಇದು ನಡೆಸದೇ ಹೋದರೆ ಅಷ್ಟು ಜನ ಹುಟ್ಟುತ್ತಾರೋ ಇಲ್ಲ ಗೊತ್ತಿಲ್ಲ, ಅಷ್ಟು ಜನ ಸಾಯ್ತಾರೆ ಪ್ರತಿ ದಿವಸ. ನನಗೆ ನನ್ನ ಕಿವಿನಲ್ಲಿ ನಂಬಲಿಕ್ಕಾಗೋದಿಲ್ಲ, ದಿನಕ್ಕೊಂದು 5-6 ಹೆಣಕ್ಕೆ ನಾವು ಹಾರ ಹಾಕ್ಬೇಕು ಊರಲ್ಲಿದ್ದರೆ. ಒಂಥರ ಬಹಳ ನೋವಾಗುತ್ತೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಣಿಪಾಲ್ ಆಸ್ಪತ್ರೆಯ ತಜ್ಞ ವೈದ್ಯರು, ಇಂಟರ್ನಲ್ ಮೆಡಿಸಿನ್ನ ಎಕ್ಸ್ಪರ್ಟ್ ಡಾಕ್ಟರ್ KN ಮನೋಹರ್ ನೇರ ಸಂಪರ್ಕದಲ್ಲಿ. ಮನೋಹರ್ ಅವರೇ ನಮಸ್ಕಾರ. ನಮಸ್ತೆ. ಬಹುಶಃ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ, ಜನ ಇದನ್ನು ಮಾತನಾಡಿಕೊಳ್ತಾ ಇದ್ದಾರೆ. ಜನ ಮಾತನಾಡೋದಕ್ಕೂ ವೈದ್ಯರು ಮಾತನಾಡೋದಕ್ಕೂ ವ್ಯತ್ಯಾಸ ಇದೆ. ಆ ಕಾರಣಕ್ಕಾಗಿ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು. ಇದು ಆಫ್ಟರ್ ಕೋವಿಡ್ ಪ್ರಾಬ್ಲಮ್ಮಾ ಅಥವಾ ಇದು ಕಾಕತಾಳೀಯನ, ಏನು ಹೇಳ್ತೀರಿ? ಡಾಕ್ಟರ್ ಮನೋಹರ್ ಅವರೇ, ತಮ್ಮದು ಮ್ಯೂಟ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಅಲ್ಲೊಮ್ಮೆ. ಎಸ್, ಓಕೆ. ವೈದ್ಯರು ಮಾತಾಡ್ಲಿ ಅಥವಾ ಜನಸಾಮಾನ್ಯರು ಮಾತಾಡ್ಲಿ, ಸಂಸದದಲ್ಲಿ ಇದರ ಪ್ರಸ್ತಾವ ಆಯ್ತಲ್ಲ, ಅದು ಒಂದು ಗಣನೀಯವಾದ ಒಂದು ಅಂಶ. ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದೆ, ಬಹಳ ಸೊಗಸಾಗಿ, ಸಂಕ್ಷಿಪ್ತವಾಗಿ, ನಿಖರವಾಗಿ ಹೇಳಿದ್ರಿ. ಜಯದೇವ ಮೈಸೂರಿನ ತಜ್ಞರು ಕೂಡ ಹೇಳಿದ್ದಾರೆ, ಹೇಗೆ ಇತ್ತೀಚಿನ ದಿನಗಳಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಇದನ್ನ ಕಾಣ್ತಾ ಇದ್ದೀವಿ. ಹಾಗೂ ನೀವು ಹೇಳಿದ್ರಿ 5 ಅಂಶಗಳನ್ನು ಕೊಟ್ರಿ, ಯಾವ ರೀತಿ ಇವೆಲ್ಲ ಯಾವ ನಮ್ಮ ಜೀವನ ಶೈಲಿಯ ಪರಿವರ್ತನೆಯಿಂದ ಈ ತರ ಆಗಿರ್ಬೋದು ಅಂತ. ಸೊ ಕೋವಿಡ್ ಕಾರಣನ ನೇರವಾಗಿ ಅಥವಾ ಪರೋಕ್ಷವಾಗಿ, ಕೋವಿಡ್ ವ್ಯಾಕ್ಸಿನ್ ಕಾರಣನ ಅಥವಾ ಪೋಸ್ಟ್ ಕೋವಿಡ್ ಫಿನಾಮಿನಾ ಕಾರಣ, ಅಥವಾ ಕೋವಿಡ್ ಬಂದ ಮೇಲೆ ಹಲವಾರು ಜೀವನ ಶೈಲಿ ನಾವು ಚೇಂಜ್ ಮಾಡ್ಕೊಂಡ್ಬಿಟ್ಟಿದೀವಿ, ಅದು ಕಾರಣನ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ. ಇದನ್ನ ಸರಿಯಾಗಿ ಮಾನ್ಯರಲ್ಲಿ ಹೇಳಿದ್ರು. ನಾವು ಮೆಡಿಕಲ್ ಕಾಲೇಜ್ಗಳಲ್ಲಿ ಮತ್ತೆ ನಮ್ಮ ವೈದ್ಯಕೀಯ ಪರೀಕ್ಷೆ ಮಾಡುವಾಗ ಕೋವಿಡ್ ಬಂತಾ ಇಲ್ವಾ, ವ್ಯಾಕ್ಸಿನ್ ತಗೊಂಡಿದಾರಾ ಇಲ್ವಾ ಅನ್ನೋದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಮಾಹಿತಿನ ಎಲ್ಲ ಪೇಷಂಟ್ಗಳಲ್ಲಿ ಪಡ್ಕೊಳ್ಬೇಕು ಅನ್ನೋದು ಒಂದು ನಮ್ಮ ಪ್ರಸ್ತಾವ. ಹಾಗೆ ಕೋವಿಡ್ ಕಾರಣನ ಇಲ್ವಾ ಅನ್ನೋದು ಬಹಳ ಒಂದು ಕಾಂಟ್ರವರ್ಷಿಯಲ್, ವಿವಾದಾತ್ಮಕವಾದ ಒಂದು ವಿಷಯ. ಅದ್ರ ಬಗ್ಗೆ ಮತ್ತೆ ಮಾತಾಡೋಣ. ಸೊ ಇಲ್ಲಿ ಜನ ಏನು ಮಾಡಬೇಕು ಡಾಕ್ಟ್ರೇ ಹಂಗಿದ್ರೆ? ಯಾಕಂತಂದರೆ ಭಾಳ ಆತಂಕದ ಪರಿಸ್ಥಿತಿ. ನನ್ನ ಪಕ್ಕದ ಮನೆಯಲ್ಲಿದ್ದಂಥ 32 ವರ್ಷದ ಹುಡುಗ ಕಾರಣವೇ ಇಲ್ಲದೆ ಹೃದಯಾಘಾತ ಆಗಿ ಸತ್ತು ಹೋಗ್ತಾನೆ. ನಾನು ಪ್ಯಾನಿಕ್ ಆಗಿಬಿಡ್ತೀನಿ. ಸೊ ನನಗೆ ನಾಳೆ ಇಂಥದ್ದೇ ಪರಿಸ್ಥಿತಿ ಆಗಿಬಿಡುತ್ತೋ ಅನ್ನುವಂಥ ಆತಂಕ ಸಹಜ ಇದು.
ಸೊ ಏನು ಮಾಡಬೇಕು, ಜನ ಏನು ಮಾಡಬೇಕು? ಯಾವುದೇ ಒಂದು ಸಮಸ್ಯೆಗಳು, ಇದು ಹೃದ್ರೋಗ ಸಮಸ್ಯೆ ಅಥವಾ ಬೊಜ್ಜಿನ ಸಮಸ್ಯೆ ಆಗಲಿ, ಎರಡು ತರ ವಿಂಗಡಿಸ್ತೀವಿ ಪರಿಹಾರಗಳನ್ನ. ಮಾರ್ಪಡಿಸಬಹುದಾದ ಪರಿಹಾರಗಳು, ಮಾರ್ಪಡಿಸಕ್ ಆಗದೆ ಇರುವಂತ ಪರಿಹಾರ. ಸೊ ಈಗ ವಯಸ್ಸಾಗ್ಲಿ ಅಥವಾ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ, ತಲತಲಾಂತರದಲ್ಲೂ ಕೆಲವರು ಮನೆಯಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತ ಎಲ್ಲ ಆಗೋ ಸಂಭವ ಇರ್ತದೆ. ಇವನ್ನೆಲ್ಲ ನಾವು ಮಾರ್ಪಾಡು ಮಾಡಕ್ ಆಗೋದಿಲ್ಲ. ಅಥವಾ ಕೋವಿಡ್ ಬಂದ್ ಹೋದ್ಮೇಲೆ ನಾವು ಅದನ್ನು ಕೂಡ ಮಾರ್ಪಾಡು ಮಾಡಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಕೋವಿಡ್ ನಿಯಮಾವಳಿಗಳ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ವಿ ಮುಂಚೆ. ಈಗ ಕೋವಿಡ್ ಬಂದ್ ಆದ್ಮೇಲೆ ಈ ತರ ಆಗ್ತಾ ಇದೆಯಾ ಅನ್ನೋದು ಬಹಳ ಕಾಂಟ್ರವರ್ಷಿಯಲ್. ಬಹಳಷ್ಟು ಇಡೀ ವಿಶ್ವದಾದ್ಯಂತ ಬಹಳಷ್ಟು ಆರ್ಟಿಕಲ್ಗಳಿದೆ. ನಾವು ಮಣಿಪಾಲ್ ಹಾಸ್ಪಿಟಲ್ ಇದ್ರ ಬಗ್ಗೆ ಕೆಲಸ ಕೂಡ ಮಾಡಿದ್ದೇವೆ. ಕೆಲವಾರು ಅಂಶಗಳು ಲಾಂಗ್ ಕೋವಿಡ್ ಅಥವಾ ಪೋಸ್ಟ್ ಕೋವಿಡ್ ಅಂತ ಕರೆಸ್ಕೊಳ್ತೇವೆ. ಬ್ರೈನ್ ಫಾಗ್ ಇಂದ ಹಿಡಿದು ಮೊದಲನೇದಾಗಿ ನಾವೇನ್ ತಿಳ್ಕೊಬೇಕಂದ್ರೆ ಕೋವಿಡ್ ಆಲ್ಸೋ ಇಸ್ ಪ್ರೋ ಥ್ರಾಂಬೋಟಿಕ್ ಸ್ಟೇಟ್, ಅಂದ್ರೆ ರಕ್ತ ಹೆಪ್ಪು ಕಟ್ಟಿಕೊಳ್ಳಕ್ಕೆ ಹೆಚ್ಚು ಮಾಡುವ ಒಂದು ಕಾಯಿಲೆ ಅದು. ಸೊ ಅದು ಹೋದ ನಂತರ ಕೂಡ ಅದು ಒಂದು ಪರಿಣಾಮ ಇರಬಹುದು. ಅಥವಾ ವ್ಯಾಕ್ಸಿನ್ ಕಾಂಟ್ರವರ್ಸಿನ ಅನ್ನೋದು ಕೂಡ ನಾವು ಬಹಳಷ್ಟು ಚರ್ಚೆಯಲ್ಲಿದೆ. ಬಹಳಷ್ಟು ವಿವಾದಾತ್ಮಕಗಳ ಆದ ಒಂದು ಸಂದೇಶಗಳು ಹೊರಬಂದಿದೆ. ಈಗ ಮೆಟಾ ಅನಾಲಿಸಿಸ್ ಎಲ್ಲ ಮಾಡಿ ನೋಡಿದಾಗ ಬಹಳಷ್ಟು ಕಡೆ, ಈಗ ಫಾರ್ ಎಕ್ಸಾಂಪಲ್ ಡೆನ್ಮಾರ್ಕ್ ಅಲ್ಲಿ ಒಂದು ಸಂಶೋಧನೆ ಪ್ರಕಾರ ಕೋವಿಡ್ ಇಮ್ಯುನಿಟಿ ಚೇಂಜ್ ಮಾಡಿಲ್ಲ ಅಂತ ಅವರು ಒಂದು ಕನ್ಕ್ಲೂಷನ್ ಬಂದಿದ್ರು. ಯಾಕಂದ್ರೆ ಕೋವಿಡ್ ಬಂದಾದ್ಮೇಲೆ ಕೆಲವಾರು ಇನ್ಫೆಕ್ಷನ್ಸ್ಗಳು ನೋಡಿದಾಗ ಕೋವಿಡ್ ಬರ್ದೇ ಇರೋರಿಗೆ, ಕೋವಿಡ್ ಬರೋರಿಗೆ ಎರಡೂ ಒಂದೇ ತರ ಇತ್ತು ಅಂತ ಕಂಡು ಬಂದಿದೆ. ಬಹಳಷ್ಟು ಕೆಲವು ಅಂಶಗಳಲ್ಲಿ ನಾವು ನೋಡೋದಾದ್ರೆ ಕೋವಿಡ್ ಬಂದಾದ್ಮೇಲೆ ವ್ಯಾಕ್ಸಿನ್ ತಗೊಂಡವರಲ್ಲಿ ಕೆಲವು ಅಂಶಗಳು ಜಾಸ್ತಿ ಹೃದಯಾಘಾತ ಆಗೋ ಸಂಭಾವನೆ ಇದೆ ಅಂತ ಬಂದಿದೆ. ಹಲವಾರು ಲೇಖನಗಳು ಕೂಡ ವ್ಯಾಕ್ಸಿನ್ ಇಂದ ಅಲ್ಲ ಅಂತ ಕೂಡ ಬಂದಿದೆ. ಇದರಲ್ಲಿ ಜಾನ್ಸನ್ ಅಂಡ್ ಜಾನ್ಸನ್ ವ್ಯಾಕ್ಸಿನ್ ಬಹಳಷ್ಟು ಕಾಂಟ್ರವರ್ಸಿಗೆ ಈಡಾಗಿತ್ತು. ನಮ್ಮಲ್ಲಿ ಲಭ್ಯವಾದ ವ್ಯಾಕ್ಸಿನ್ಗಳು ಬಹಳಷ್ಟು ಸೇಫ್ ಅಂತಾನೆ ನಾವು ಈಗ ಅನ್ಕೊಂಡಿದೀವಿ. ಮೆಟಾ ಅನಾಲಿಸಿಸ್ಗಳಲ್ಲಿ ಕೂಡ ಬಹಳಷ್ಟು ಸೇಫ್ ಅಂತಾನೆ ಕಂಡು ಬಂದಿದೆ. ಆದ್ರೆ ನಾವು ಬೂಸ್ಟರ್ ಡೋಸ್ಗೆ ಒತ್ತು ಕೊಡ್ತಾ ಇಲ್ಲ. ಯಾಕಂದ್ರೆ ರಿಸ್ಕ್ ಬೆನಿಫಿಟ್ ರೇಷಿಯೋ ನೋಡೋದಾದ್ರೆ ಈಗ ಬೂಸ್ಟರ್ ತಗೊಳ್ಳೋ ಅವಶ್ಯಕತೆ ಪ್ರಾಯಶಃ ಇಲ್ಲ ಅನ್ನೋದು ನಮ್ಮ ಕಲ್ಪನೆ. ಡಾಕ್ಟ್ರೆ, ಒಂದು ವಿಚಾರ ಅಲ್ಲಿ ಆರಗ ಜ್ಞಾನೇಂದ್ರ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು, ತಾವು ಕೇಳಿದ್ರಿ ಅಂತ ನಾನು ಭಾವಿಸ್ತೀನಿ. ಅಂದರೆ ನಾನು ದಿನಕ್ಕೆ ಕ್ಷೇತ್ರದಲ್ಲಿದ್ದರೆ 5 ರಿಂದ 6 ಹೂವಿನ ಹಾರ ಹಾಕಬೇಕಾಗತ್ತೆ ಮೃತದೇಹಕ್ಕೆ. ಮೊದಲೆಲ್ಲ ಹಿಂಗಿರ್ಲಿಲ್ಲ, ಅದು ಸಣ್ಣ ಸಣ್ಣ ವಯಸ್ಸಿನವರು ಅಂತ ಆರಗ ಜ್ಞಾನೇಂದ್ರ ಹೇಳಿದ್ರು. ಉಳಿದವರ ಪರಿಸ್ಥಿತಿನೂ ಹಾಗೇ ಇದೆ. ಸೊ ಸಡನ್ ಈ ರೀತಿ ಆಗೋದಕ್ಕೆ ಏನು ಕಾರಣ ಇರಬಹುದು ತಮ್ಮ ಪ್ರಕಾರ? ನೇರ ಕೋವಿಡ್ಗೆ ಹೋಲಿಸೋದಾದ್ರೆ ನಾನು ಈಗಾಗಲೇ ಹೇಳಿದಂಗೆ ಕೋವಿಡ್ ವೈರಾಣು ಒಂದು ಪ್ರೋ ಥ್ರಾಂಬೋಟಿಕ್ ಸ್ಟೇಟ್, ಅಂದ್ರೆ ರಕ್ತ ಹೆಪ್ಪುಗಟ್ಟುಕೊಳ್ಳೋಕೆ ಹೆಚ್ಚಿಗೆ ಸಹಾಯ ಮಾಡ್ತದೆ. ಅದರಿಂದ ರಕ್ತ ಎಲ್ಲಾದ್ರೂ ಹೆಪ್ಪುಗಟ್ಟುಕೊಂಡಾಗ ಸ್ಟ್ರೋಕ್ ಆಗಲಿ, ಹಾರ್ಟ್ ಅಟ್ಯಾಕ್ಸ್ಗಳಾಗಲಿ ಬಹಳಷ್ಟು ಪರಿಣಾಮ ನೋಡಿದ್ದೀವಿ. ಕೋವಿಡ್ ವ್ಯಾಕ್ಸಿನ್ ಬಹಳಷ್ಟು ಕಾಂಟ್ರವರ್ಷಿಯಲ್ ವಿಚಾರ ಆದ್ರೂ ಬಹಳಷ್ಟು ಇತ್ತೀಚಿನ ಬಂದಿರೋ ಮೆಟಾ ಅನಾಲಿಸಿಸ್ ಪ್ರಕಾರ ಸೇಫ್ ಅಂತಾನೆ ಹೇಳ್ಬೋದು. ಆದ್ರೆ ಮತ್ತೆ ಬೂಸ್ಟರ್ ಡೋಸ್ಗೆ ಅವಕಾಶ ಬೇಡ ಅಂತ ಈಗಿರೋ ಒಂದು ಸ್ಥಿತಿಯಲ್ಲಿ ನಾವು ಅದನ್ನ ಕೇಳ್ತಾ ಇಲ್ಲ. ಮತ್ತೆ ಪರೋಕ್ಷಕವಾಗಿ ಕೂಡ ಕೋವಿಡ್ ಪರಿಣಾಮ ಬೀರಿದೆ. ನೀವೇ ಈಗ ಬಹಳ ಚೆನ್ನಾಗಿ ತೋರಿಸಿದ್ರಿ. ಈಗ ನಮ್ಮ ಜೀವನ ಶೈಲಿ ಕೂಡ ಬಹಳ ಚೇಂಜ್ ಆಗ್ಬಿಟ್ಟಿದೆ. ಮಕ್ಕಳು ಕೂಡ ಶಾಲಾ ಕಾಲೇಜು ಬಿಟ್ಟು ಈ ತರ ಆನ್ಲೈನ್ ಕ್ಲಾಸಸ್ಗಳೇ ಮಾಡಿದ್ದಾರೆ. ಬೊಜ್ಜಿನ ಸಮಸ್ಯೆ ಹೆಚ್ಚಾಗಿದೆ. ಮಧುಮೇಹದ ಸಮಸ್ಯೆಗಳು ಕೂಡ 8 ರಿಂದ 10% ಹೆಚ್ಚಾಗಿದೆ. ಹಾಗೂ ಅಧಿಕ ರಕ್ತ ಒತ್ತಡ ಎಲ್ಲ ಕೂಡ ಜಾಸ್ತಿ ಆಗಿದೆ. ಆಮೇಲೆ ಟಚ್ ಆಫ್ ದ ಬಟನ್ ಅಲ್ಲೇ ಫ್ಯಾಟ್ ಫುಡ್, ಫಾಸ್ಟ್ ಫುಡ್ ಅಲ್ಲ ಅದು, ಎಲ್ಲರೂ ಜ್ಞಾಪಕ ಇಟ್ಕೋಬೇಕು. ಫ್ಯಾಟ್ ಫುಡ್ಗೆ ಎಸ್ ಅಂತ ಯಾರೋ ಬುದ್ಧಿವಂತ ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ಫಾಸ್ಟ್ ಫುಡ್ ಅಂತ ಹೇಳಿದಾಗ ಮಾರ್ಲಿಕ್ಕೆ ಈಸಿ ಆಗ್ತದೆ. ಫ್ಯಾಟ್ ಫುಡ್ ಸೇವನೆಗಳ ಕಡೆಯಿಂದ ಮತ್ತೆ ನಮ್ಗೆ ನಿದ್ರೆ ಕಡಿಮೆ. ಬಹಳ ಸೊಗಸಾಗಿ ನಮ್ಮ ಜಯದೇವ ಕಾರ್ಯಕರ್ತರು ಕೂಡ ಹೇಳಿದ್ರಲ್ಲಿ ನಿದ್ರೆ ಕಡಿಮೆ ಆಗ್ತಾ ಇದೆ. ಬೆಳಗ್ಗೆ ಎದ್ದಾಗ ನಾವು ಇನ್ನೂ ಫ್ರೆಶ್ ಇರೋದಿಲ್ಲ. ಆಲ್ರೆಡಿ ನಾವು ಓಡ್ತಾನೆ ಇರ್ತೀವಿ, ಅದು ಎಲ್ಲ ಕಡೆ ಲೇಟ್ ಆಗ್ತಾ ಇರ್ತದೆ. ಇನ್ನೊಂದು, ನಗರಗಳಲ್ಲಿ ವಾಸ ಮಾಡೋದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಸೊ ಎಲ್ಲದೂ ನೋಡ್ತಾ ಹೋದಂತೆ ಆಮೇಲೆ ನಮ್ಮ ಆಹಾರದಲ್ಲಿ ಬಹಳಷ್ಟು ಬದಲಾವಣೆ. ಈಗ ಫಾಸ್ಟ್ ಫುಡ್ ಬಿಡಿ, ಈಗ ನಮ್ಮ ಒಂದು ತರಕಾರಿ ಹಣ್ಣುಗಳು ಕೂಡ ಮುಂಚೆ ಇದ್ದಂಗೆ ಇಲ್ವಲ್ಲ. ಎಷ್ಟು ಫರ್ಟಿಲೈಸರ್ಸ್ಗಳು, ಎಷ್ಟು ಪೆಸ್ಟಿಸೈಡ್ಸ್ ಹಾಕಿ ಅದರಲ್ಲಿ ಎಷ್ಟು ಸತ್ವ ಇದೆ, ಎಷ್ಟು ಸತ್ವ ಇಲ್ಲ, ಅದೇ ಒಂದು ಪಾಯ್ಸನ್ ಆಗಿ ಕಂಡು ಬರ್ತಾ ಇದೆ. ಸೊ ಇದೆಲ್ಲದನ್ನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಾವು ಯಾವಾಗಲೂ ಗೌರ್ಮೆಂಟ್ಗೆ ಎಷ್ಟೊಂದು ಸರಿ ನಮ್ಮ ಮಧುಮೇಹ ಸಂಘಗಳಲ್ಲಿ ನಾವು ಏನು ಹೇಳ್ಕೊಡ್ತೀವಿ ಅಂದ್ರೆ ಫುಡ್ ಟ್ಯಾಕ್ಸ್ ಹಾಕ್ಬೇಕು. ಫಾಸ್ಟ್ ಫುಡ್ಗಳಿಗೆ ಟ್ಯಾಕ್ಸ್ ಹಾಕ್ಬೇಕು. ಹೈ ಕ್ಯಾಲರಿ ಫುಡ್, ಆಯಿಲಿ ಫುಡ್, ಜಂಕ್ ಫುಡ್ಗೆ ಜಂಕ್ ಫುಡ್ ಟ್ಯಾಕ್ಸ್ ಅಂಡ್ ಸೆಸ್ ಹಾಕಿ ಬೇರೆ ಎಲ್ಲದಕ್ಕೂ ಹಾಕ್ತಾ ಇದ್ದೀರಾ, ಇದಕ್ಕೂ ಯಾಕೆ ನೀವು ಹಾಕ್ಬಾರ್ದು? ಆಮೇಲೆ ಶಾಲಾ ಕಾಲೇಜುಗಳಲ್ಲಿ ಕಟ್ಟುನಿಟ್ಟಾದ ಕ್ರಮ ತಗೊಳ್ಳಿ.
ಅಲ್ಲಿ ಸುತ್ತಮುತ್ತ ಯಾರು ಮಾರೋ ಆಗಿಲ್ಲ, ಮತ್ತೆ ಶಾಲೆಗಳಲ್ಲಿ ಕೆಲವೊಂದು ಶಾಲೆಗಳಲ್ಲಿ ಕೇಕ್ ಕೂಡ ತರಂಗಿಲ್ಲ, ಕೇಕ್ ಕಟ್ ಮಾಡೋಂಗಿಲ್ಲ ಅಂತ ಇದೆ. ಸೊ ಆ ನಿಟ್ಟಿನಲ್ಲಿ ಒಂದು ಪುಸ್ತಕದ ಪರಿ ಆಗದೆ ಹೋದ್ರೆ ಮುಂದಕ್ಕಿದ್ದು ತೊಂದರೆನೆ. ಎಸ್, ಡಾಕ್ಟರ್ ಮನೋಹರ್ ಅವರೇ, ಥ್ಯಾಂಕ್ ಯು. ಭಾಳ ಅದ್ಭುತವಾಗಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ಡಾಕ್ಟರ್ ಹೇಳಿದ್ರಲ್ಲಿ ಬಹಳ ಸರ್ಕಾರ ಕನ್ಸಿಡರ್ ಮಾಡಬೇಕಾದಂಥ ಬಹಳ ವಿಚಾರ ಇದೆ. ಇದು ಹೈ ಟೈಮ್ ಸರ್ಕಾರ ಆ್ಯಕ್ಷನ್ ತೆಗೆದುಕೊಳ್ಳೋದಕ್ಕೆ. ಬಿಕಾಸ್ ನಾವು ಆರಗ ಜ್ಞಾನೇಂದ್ರ ಅವರು ಮಾತನಾಡಿರುವಂಥ ವಿಚಾರ ಅದೇನು ಉತ್ಪ್ರೇಕ್ಷೆಯೂ ಅಲ್ಲ ಅಥವಾ ಇಲ್ಲದ ಸುಳ್ಳುಗಳನ್ನು ಅವ್ರು ಹೇಳಿದ್ದಲ್ಲ. ಅದು ಎಲ್ರಿಗೂ ಕೂಡ ಅದರ ಅನುಭವ ಆಗಿದೆ. ಆರಗ ಜ್ಞಾನೇಂದ್ರ ಮಾತನಾಡಿದರು, ಉಳಿದವರು ಅದಕ್ಕೆ ತಲೆದೂಗಿಸ್ತಾ ಇದ್ದಾರೆ, ನಿಜ ಅನ್ನೋದನ್ನು ಅವರು ಒಪ್ಕೊಳ್ತಾ ಇದ್ದಾರೆ. ಸೊ ಸರ್ಕಾರ ಈ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಬೇಕಾದಂಥ ಅಗತ್ಯ ಸಹಜವಾಗಿಯೇ ಇದೆ. ಯಾಕಂತಂದರೆ ಹೈ ಟೈಮು ಅಂತ ನಾನು ಆಗಲೇ ಹೇಳಿದೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.